ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 26. ಜನನ ಪೂರ್ವ ಲಿಂಗ ನಿರ್ಧರಿಸುವಿಕೆಯನ್ನು ಮಾಡಬಾರದು. ಈ ಹೇಳಿಕೆಗೆ ಸಮರ್ಥನೆಗಳನ್ನ ನೀಡಿ. ನೋಡಿ, ಜನನ ಪೂರ್ವವಾಗಿ ಮಗು ಹುಟ್ಟುವುದಕ್ಕಿಂತ ಮುಂಚೆ ಅದರ ಲಿಂಗವನ್ನ ಏನ್ ಮಾಡಬಾರ್ದು, ಪತ್ತೆ ಮಾಡಬಾರ್ದು. ಈ ಇದಕ್ಕೆ ಕಾರಣಗಳೇನು? ಮಗುವಿನ ಲಿಂಗ ಪತ್ತೆಯನ್ನ ಮಾಡಬಾರ್ದು ಅನ್ನುವಂಥದ್ದಕ್ಕೆ ಕಾರಣವೇನು? ಹೆಣ್ಣು ಮತ್ತು ಗಂಡಿನ ಅನುಪಾತದಲ್ಲಿ ಹೆಣ್ಣಿನ ಸಂಖ್ಯೆ ಕಡಿಮೆ ಇದ್ದು ಹೆಣ್ಣು ಭ್ರೂಣ ಹತ್ಯೆಯ ಮೂಲಕ ಉಂಟಾಗುವ ಲಿಂಗ ತಾರತಮ್ಯವನ್ನ ನಿವಾರಿಸುವ ಸಲುವಾಗಿ ಜನನ ಪೂರ್ವ ಲಿಂಗ ನಿರ್ಧರಿಸುವಿಕೆಯನ್ನ ಸರ್ಕಾರವು ನಿಷೇಧಿಸಿದೆ. ಅಂದ್ರೆ ಜನನ ಪೂರ್ವವಾಗಿ ಲಿಂಗವನ್ನ ಪತ್ತೆ ಹಚ್ಚದಲ್ಲಿ ಸಾಮಾನ್ಯವಾಗಿ ಹಳೆ ಕಾಲದಲ್ಲಿ ಏನ್ ಮಾಡ್ತಿದ್ರು, ಹೆಣ್ಣು ಭ್ರೂಣ ಅಂತ ಗೊತ್ತಾದ ತಕ್ಷಣ ಅದೇನ್ ಮಾಡ್ತಿದ್ರು, ಅದನ್ನ ಆಮ್, ಅಬಾಷನ್ ಮಾಡೋದ್ರ ಮೂಲಕ ಅದನ್ನ ನಿರ್ಮೂಲ ಮಾಡ್ತಿದ್ರು ಅಲ್ವಾ. ಆದ್ರಿಂದ ಆ ಒಂದು ಹೆಣ್ಣು ಭ್ರೂಣ ಹತ್ಯೆಯನ್ನ ಆಮ್, ನಿಲ್ಲಿಸುವ, ಕಡಿಮೆ ಮಾಡುವಂತಹ ಒಂದು ಸಲುವಾಗಿ ಈ ಒಂದು ಲಿಂಗ ತಾರತಮ್ಯವನ್ನ ನಿವಾರಿಸುವ ಸಲುವಾಗಿ ಇದನ್ನ ನಿಷೇಧಿಸಲಾಗಿದೆ. ಥ್ಯಾಂಕ್ ಯು.